ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ ಸರ್. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಬೆಳಗ್ಗೆಯಿಂದನೂ ಕೂಡ ನಾನು ಯಾರೂ ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ಥರ ಏನಾದರೂ ಬಂಡಾಯ ಇದ್ದರೆ, ಸಮಸ್ಯೆ ಇದ್ದರೆ ಜಮೀರ್ ಮುಂದೆ ಇರ್ತಿದ್ರು. ಆದರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದರೆ ಸಮಯ ಕಡಿಮೆ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ ಸರ್. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಬೆಳಗ್ಗೆಯಿಂದನೂ ಕೂಡ ನಾನು ಯಾರೂ ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ಥರ ಏನಾದರೂ ಬಂಡಾಯ ಇದ್ದರೆ, ಸಮಸ್ಯೆ ಇದ್ದರೆ ಜಮೀರ್ ಮುಂದೆ ಇರ್ತಿದ್ರು. ಆದರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದರೆ ಸಮಯ ಕಡಿಮೆ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ ಸರ್. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಬೆಳಗ್ಗೆಯಿಂದನೂ ಕೂಡ ನಾನು ಯಾರೂ ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ಥರ ಏನಾದರೂ ಬಂಡಾಯ ಇದ್ದರೆ, ಸಮಸ್ಯೆ ಇದ್ದರೆ ಜಮೀರ್ ಮುಂದೆ ಇರ್ತಿದ್ರು. ಆದರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದರೆ ಸಮಯ ಕಡಿಮೆ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು
ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ. ಸರ್ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ನಾನು ಯಾರು ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದರೂ ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ. ಸರ್ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ನಾನು ಯಾರು ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದರೂ ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ. ಸರ್ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ನಾನು ಯಾರು ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದರೂ ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು.